ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮಿನಿಂದ 3ರಿಂದ 4 TMC ಕೃಷ್ಣಾ ನದಿಗೆ ನೀರನ್ನು ಬಿಡಿಸಿಕೊಂಡು ಬರಬೇಕು ಎಂದು ಹಿಪ್ಪರಗಿ ಮಠದ ಸದ್ಗುರು ಸಮರ್ಥ ಪ್ರಭುದೇವ್ ಮಹಾರಾಜರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುವ ಸುದ್ದಿಯನ್ನು ಚಂದ್ರೋದಯ ಚಾನಲ್ನಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ. ಕೃಷ್ಣಾ ನದಿಗೆ ಆಲ್ಮಟ್ಟಿ ಡ್ಯಾಮಿನ ತೇಲಿಯಂಡದೊಳಗೆ ಹಿಪ್ಪರಿಗಿಯ ಹತ್ತಿರ ಕೃಷ್ಣಾ ಬ್ಯಾರೇಜನ್ನು ಕಟ್ಟಿದ್ದಾಗಿದೆ. ಇದರಿಂದ 6 TMC ನೀರು ಮಹಾರಾಷ್ಟ್ರವರೆಗೂ ನಿಂತು ಕೃಷ್ಣಾ ನದಿ ತೀರದ ಎಲ್ಲ ರೈತರಿಗೆ ಜೀವನಕ್ಕೆ ಉಪಯೋಗ ಆಗುವಂಗೆ ಇವತ್ತು ನೀರಾವರಿ ಯೋಜನೆಯಿಂದ ಇವತ್ತು ಲಾಭ ಪಡ್ಕೋತ ಬಂದಿದ್ದಾರೆ. ಇದೇ ವರ್ಷ ಅತಿ ಮಳೆಯಾಗಿ ಅದು ತುಂಬಿ ಅದು ಅಲ್ಲದ ಆಲ್ಮಟ್ಟಿ ಡ್ಯಾಮನ್ನು ತುಂಬಿ ನೀರಿದ್ದಾಗ ಅಕಸ್ಮಾತ್ ಮೊನ್ನೆ ಈ ಎಲ್ಲ ಗೇಟ್ನೊಳಗೆ 22ನೇ ಗೇಟು ಇವತ್ತು ಅದು ಒಡೆದು ಸೋರಿ ಹೋಯಿತು. ಒಡೆದ ಗೇಟನ್ನು ಸುಧಾರಿಸಬೇಕಾಗಿತ್ತಂದ್ರೆ ನಮ್ಗೆ ಇವತ್ತಿನವರೆಗೆ 8-10 ದಿವಸ ಸಮಯ ಕಳ್ಕೊಂಡಾಗ 8-10 ದಿವಸದೊಳಗೆ ಸುಮಾರು 3 TMC ನೀರು ಪೋಲಾಗಿ ಹೋಗಿಬಿಟ್ಟಿದೆ. ಇನ್ನು ಬ್ಯಾಸಿಗೆ ಇರೋದು ಇನ್ನೂ 3-4 ತಿಂಗಳು. ಈ 3 ತಿಂಗಳ ಎಲ್ಲ ಬೆಳೆಗಳಿಗೆ ಒದಗಿಸ್ತಕ್ಕಂಥ ನೀರು ಇವತ್ತು ಪೋಲಾಗಿ ಹೋದದ್ದರಿಂದ ಈ ಕೃಷ್ಣಾ ನದಿ ತೀರದ ಎಲ್ಲ ಜನರಿಗೆ ಒಂದು ದೊಡ್ಡ ಸಂಕಟನೇ ಎದುರಾಗಿದೆ ಈ ವರ್ಷ ಅಂತ ಅನ್ನೋದು ಸಾಬೀತಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಅದು ಸುಭದ್ರವಾಗಿ ಇನ್ನೂ ರಿಪೇರಿ ಆಗಿಲ್ಲ, ಸ್ವಲ್ಪ ಇನ್ನೂ ಸೋರ್ತಾ ಇದೆ. ಈಗ ಹೋದ್ರೆ ಈ ರೀತಿ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಸರ್ಕಾರದವರು ಇವತ್ತು ವಿಜ್ಞಾನ ಯುಗ ಇದು, ಎಲ್ಲ ಥರದ ತಂತ್ರಜ್ಞಾನ ಇದ್ದರೂ ಕೂಡ ಅಂಥ ಒಂದು ಗೇಟನ್ನು ಬಂದ್ ಮಾಡುವಲ್ಲಿ ಯಶಸ್ವಿ ಆಗಿಲ್ಲ ಅಂತಂದ್ರೆ ಇದೊಂದು ದುಃಖದ ಸಂಗತಿ. ಯಾಕಂತಂದ್ರೆ ಇವತ್ತು ಜನರಿಗೆ ತಮ್ಮ ಬದುಕಿಗೆ ಬೇಕಾಗತಕ್ಕಂಥ ನೀರು ಇವತ್ತು ಹಾಳಾಗಿ ಹೋದ ಮೇಲೆ ಇವತ್ತು ಕೃಷ್ಣಾ ನದಿ ಸುತ್ತಮುತ್ತಲು ಇರತಕ್ಕಂಥ ಶಹರ, ಹಳ್ಳಿ, ಪಟ್ಟಣ ಇವೆಲ್ಲರಿಗೂ ಕುಡಿಯೋ ನೀರಿಗೂ ಸಹಿತ ನಾಳೆ ಬರಬಹುದು ಅನ್ನುವಂಥ ಭೀತಿ ಈಗ ಜನರಲ್ಲಿ ಉಂಟಾಗಿದೆ. ಕೃಷ್ಣಾ ಅಂದರೆ ಮಹಾರಾಷ್ಟ್ರದಿಂದ ಏನಾದರೂ ನೀರು ಬಿಡಿಸುವ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಮಹಾರಾಷ್ಟ್ರಕ್ಕೆ ವಿನಂತಿ ಮಾಡಿಕೊಂಡು ಆ 3 TMC ಪೋಲಾದಂಥ ನೀರಿಗೆ ಪರ್ಯಾಯವಾಗಿ ಒಂದು 3-4 TMC ಕೊಯ್ನಾದಿಂದ ಬಿಡಿಸಿಕೊಂಡು ಬಂದದ್ದಾದರೆ ಇವತ್ತು ರೈತರು ಎಲ್ಲರೂ ಬದುಕಲಿಕ್ಕೆ ಆಶಾದಾಯಕವಾದಂಥ ಪರಿಸ್ಥಿತಿ ಉಂಟಾಗುತ್ತದೆ. ಧನ್ಯವಾದ. ಧನ್ಯವಾದ.